ಸೆಪ್ಟೆಂಬರ್ 22, 2016 ರಾತ್ರಿ ಸುಮಾರು 10:15ಕ್ಕೆ ಅಪೋಲೋ ಹಾಸ್ಪಿಟಲ್ಗೆ ಅರ್ಜೆಂಟಾಗಿ ನಾವು CMನ ಕರ್ಕೊಂಡ್ಬರ್ತಾ ಇದ್ವಿ. ಫ್ಲೋರ್ನ ಕ್ಲಿಯರ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಹೋಗುತ್ತೆ. ಅದಾದ ನಂತರ ತಕ್ಷಣವೇ CMನ ಕರ್ಕೊಂಡು ಚೆನ್ನೈನ ಅಪೋಲೋ ಹಾಸ್ಪಿಟಲ್ನ 2nd ಫ್ಲೋರ್ಗೆ ಕರ್ಕೊಂಡು ಹೋಗ್ತಾರೆ. ಹೋದ ನಂತರ ಅಲ್ಲಿದ್ದಂಥ CCTV ಕ್ಯಾಮ್ರಾಗಳನ್ನೆಲ್ಲ ಆಫ್ ಮಾಡಿಸ್ತಾರೆ. ಅಲ್ಲಿ ಯಾವುದೇ ಒಬ್ಬ ಸ್ಟಾಫ್ಗೂ ಕೂಡ ಎಂಟ್ರಿ ಇರೋದಿಲ್ಲ ಎಕ್ಸೆಪ್ಟ್ 2 ಪೀಪಲ್. ಜಯಲಲಿತಾ ಅವರನ್ನ ರಾತ್ರಿ ಸುಮಾರು 10:15ಕ್ಕೆ ಅಪೋಲೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕಾರಣ ಅವ್ರಿಗಿದ್ದಂತ ಫೀವರ್ ಮತ್ತೆ ಡಿಹೈಡ್ರೇಷನ್ ಇಂದ. ಕೇವಲ 2 ದಿನಗಳಲ್ಲಿ ಹುಷಾರಾಗಿ ವಾಪಸ್ಸು ಮತ್ತೆ ಅದೇ ಕುರ್ಚಿಯಲ್ಲಿ ಆಳ್ವಿಕೆಯನ್ನ ಮಾಡೋದಿಕ್ಕೆ CM ವಾಪಸ್ ಬರ್ತಾರೆ ಅಂತ ಕುತೂಹಲದಿಂದ ಅಂಡ್ ಪ್ರೇಯರ್ ಮಾಡಿಕೊಂಡು ಕೂತಿದ್ದಂತ ಎಷ್ಟೋ ಜನಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಅದೇನಂದ್ರೆ ಲಂಡನ್ ಇಂದ ಜಯಲಲಿತಾ ಅವರನ್ನ ಟ್ರೀಟ್ ಮಾಡೋದಕ್ಕೆ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ರಿಚರ್ಡ್ BL ಅವರು ಬಂದಿರ್ತಾರೆ. ಅವರು ಒಂದನ್ನ ಸಜೆಸ್ಟ್ ಮಾಡ್ತಾರೆ, ಇವ್ರನ್ನ ಇಮಿಡಿಯೇಟ್ ಆಗಿ ಲಂಡನ್ಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇನ್ಪುಟ್ ನ ಕೊಡ್ತಾರೆ. ಯಾರಿಗೆ? ಅಲ್ಲಿ ಯಾರನ್ನೂ ಒಳಗಡೆ ಹೋಗೋದಕ್ಕೆ ಬಿಡ್ತಿರಲ್ವಲ್ಲ ಆ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಆ ಹಾಸ್ಪಿಟಲ್ ಇಂದ ಜಯಲಲಿತಾ ಅವ್ರನ್ನ ಹೊರಗಡೆ ಹೋಗೋದಕ್ಕೆ ಅನುಮತಿಯನ್ನ ಕೊಡೋದಿಲ್ಲ. ಆ 75 ದಿನಗಳಲ್ಲಿ ಇನ್ಫ್ಯಾಕ್ಟ್ ರಾಜ್ಯದ ಮಂತ್ರಿಗಳಿಗೆ, ಕೇಂದ್ರದ ಮಂತ್ರಿಗಳಿಗೆ, ರಾಜ್ಯಪಾಲರಿಗೂ ಸಹ ಅವರನ್ನ ಮೀಟ್ ಮಾಡೋದಕ್ಕೆ, ಯಾರನ್ನ ಜಯಲಲಿತಾ ಅವರನ್ನ ಮೀಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಡೋದಿಲ್ಲ ಆಕೆ ಮತ್ತೆ ಆಕೆಯ ಗ್ಯಾಂಗ್. ಜಯಲಲಿತಾ ಅವರ ಸಾವು ಇವತ್ತಿಗೂ ಕೂಡ ಮಿಸ್ಟ್ರಿ ಆಗಿದೆ. ಯಾಕೆ 75 ದಿನ ಅಲ್ಲಿ ಒಳಗಡೆ ಇದ್ರು? ಆಕೆ ಸತ್ತಂತ ಟೈಮ್ ನ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ. ಈಕೆನೆ ಆಕೆಯ ಕೊಲೆಗೆ ಕಾರಣ ಇರ್ಬೋದು ಅಂತ ಹೇಳ್ಬಿಟ್ಟು ಒಂದು ಸಮಿತಿಯನ್ನ ರಚನೆ ಮಾಡಿ ಫೈಂಡ್ ಔಟ್ ಮಾಡಿ ಬೆರಳನ್ನ ತೋರಿಸಿದ್ರು ಸಹ ಆಕೆಗೆ ಯಾವುದೇ ಒಂದು ಶಿಕ್ಷೆ ಆಗ್ಲಿಲ್ಲ. ಯಾಕೆ? ಬಟ್ ಇಲ್ಲಿ ಎಷ್ಟೋ ವಿಷಯಗಳಿದೆ. ರಾಜೀವ್ ಗಾಂಧಿ ಅವರ ಸಾವು ಇವರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಅಂಡ್ ವಾಜಪೇಯಿ ಸರ್ಕಾರವನ್ನೇ ಉರುಳಿಸೋದಿಕ್ಕೆ ಈಕೆನೂ ಕೂಡ ಒಂದು ರೀತಿ ಕಾರಣ ಆಗಿರ್ತಾರೆ. ಇಂದಿರಾ ಗಾಂಧಿ ಅವ್ರನ್ನ ಮೀಟ್ ಮಾಡಿರ್ತಾರೆ, ಸೋನಿಯಾ ಗಾಂಧಿ ಅವ್ರ ಜೊತೆ ಕೈ ಜೋಡಿಸಿರ್ತಾರೆ. MGR ಯಾಕೆ ಜಯಲಲಿತಾ ಅವರನ್ನ ಅವರ ಪಕ್ಷದ ಕಾರ್ಯದರ್ಶಿಯಾಗಿ ಮಾಡಿಕೊಂಡ್ರು? ಆಕೆ ಯಾಕೆ ಪರಪ್ಪನಗರ ಜೈಲಿಗೆ ಬಂದ್ರು? ಆಕೆ ಜೊತೆಗೆ ಇದ್ದಂತ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಹಾಕಿದಂತ ಕೇಸ್ ಆದ್ರೂ ಏನು? ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂತಂದ್ರೆ ಆ ಸಿಂಹಿಣಿಯ ಹೆಜ್ಜೆಯ ಗುರುತುಗಳನ್ನ ಹುಡ್ಕೊಂಡು ನಾವು ಮೇಲ್ಕೋಟೆಗೆ ಹೋಗ್ಬೇಕಾಗತ್ತೆ. Yes. So, let's get into Jayalalitha death mystery. Every crime leaves a shadow, from hidden scams to global secrets. One question, one investigation, one pursuit of truth, million mistakes. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ಫೆಬ್ರವರಿ 24, 1998 ಮಂಡ್ಯ ಜಿಲ್ಲೆ, ನಮ್ಮ ಜಿಲ್ಲೆಯ ಮೇಲುಕೋಟೆಯಲ್ಲಿ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಜನಿಸಿದ್ದ ಕೋಮಲವಲ್ಲಿ. ಆಕೆಗೆ ಒಬ್ರು ಬ್ರದರ್ ಇರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಆಕೆ ತನ್ನ 2ನೇ ವಯಸ್ಸಿದ್ದಾಗಲೇ ತನ್ನ ತಂದೆ ತೀರೋಗ್ತಾರೆ. ತನ್ನ ತಂದೆ ತೀರೋದ ನಂತರ ತಾಯಿಗೆ ಅಲ್ಲಿ ಒಬ್ಬರೇ 2 ಮಕ್ಕಳನ್ನ ಸಾಕೋದು ಕಷ್ಟ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕೆ ತಾಯಿ ತನ್ನ ತಂದೆ ಮನೆಗೆ ಬರ್ತಾರೆ, ಅಂದ್ರೆ ಕೋಮಲವಲ್ಲಿಯ ತಾತನ ಮನೆಗೆ ಬರ್ತಾರೆ. ತಾತನ ಮನೆ ಎಲ್ಲಿತ್ತು ಅಂದ್ರೆ ಬೆಂಗಳೂರಲ್ಲಿ ಇತ್ತು. 1952ರಲ್ಲಿ ಬಿಷಾಪ್ ಕಾಟನ್ ಗರ್ಲ್ಸ್ ಸ್ಕೂಲಲ್ಲಿ ಅವರು ಅಡ್ಮಿಷನ್ ತಗೊಂತಾರೆ, ಅಲ್ಲಿ ಓದ್ತಿರ್ತಾರೆ. ಅದೇ ಟೈಮಲ್ಲಿ ಅವರ ತಾಯಿ ಕೆಲಸವನ್ನು ಹುಡ್ಕೊಂಡು ಮದ್ರಾಸ್ಗೆ ಹೋಗ್ತಾರೆ. 1958ರಲ್ಲಿ ತನ್ನ ತಾಯಿ ಇರುವಂತ ಪ್ಲೇಸ್ಗೆ ಕೋಮಲವಲ್ಲಿ ಹೋಗ್ತಾರೆ. ಅಲ್ಲಿ ಚರ್ಚ್ ಪಾರ್ಕ್ ಅನ್ನುವಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಇವ್ರನ್ನ ಎಜುಕೇಶನ್ಗೆ ಅಂತ ಹಾಕ್ತಾರೆ. ಆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಾಗುತ್ತೆ, ಇವರು ಈ ಒಂದು ಪ್ಲೇ ಅಥವಾ ಈ ಒಂದು ಡ್ರಾಮಾ ಅಂತದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಸುಮಾರು ಇವರ 15 ವರ್ಷ ಇದ್ದಾಗ ಏನಾಗುತ್ತೆ, ಇವರಿಗೆ ಗವರ್ನಮೆಂಟ್ ಆಫೀಸರ್ ಆಗಬೇಕು, ಒಂದು ಲಾಯರ್ ಆಗಬೇಕು, ಆ ಥರ ಒಂದು ಆಸೆಗಳಿರುತ್ತಂತೆ. ಬಟ್ ಇವರ ತಾಯಿಯ ಆಸೆ ಏನಿರುತ್ತೆ, ಒಂದು ಆಕ್ಟಿಂಗ್ ಕೆರಿಯರ್ ಅಲ್ಲೇ ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ಆಕೆ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಇರ್ತಾರಂತೆ. ಯಾರು? ಕೋಮಲವಲ್ಲಿ. ಅವ್ರ ತಾಯಿಯ ಆಸೆ ಅಂತೆ ಅವರಿಗೆ ಒಂದು ಅವಕಾಶ ಸಿಕ್ಕೇ ಬಿಡುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಚಿನ್ನದ ಗೊಂಬೆ ಅನ್ನುವಂಥ ಒಂದು ಮೂವಿನಲ್ಲಿ ಡೆಬ್ಯೂಟ್ ಆಗಿ ಆಕ್ಟ್ರೆಸ್ ಆಗಿ ಒಂದು ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ರಾಣಿ ಅನ್ನುವಂಥ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಆ ಒಂದು ಕ್ಲಿಪ್ಸ್ಗಳನ್ನ ನಾನು ನೋಡಿದೆ, ಸಿಕ್ಕಾಬಡೆ ಬ್ಯೂಟಿಫುಲ್ ಆಗಿದ್ದಾರೆ. ಅಂಡ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವರು ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ದಾರೆ. ಅದೇನಾಗಿರುತ್ತೆ, ಆ ಮೂವಿ ಸಿಕ್ಕಾಬಡೆ ಹಿಟ್ ಆಗುತ್ತೆ. ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ ಸೌತ್ ಇಂಡಿಯಾದಲ್ಲೇ ಫಿಲ್ಮ್ ಸ್ಟುಡಿಯೋ ಎಲ್ಲಿತ್ತು ಅಂತ ಹೇಳ್ಬಿಟ್ಟು ಮದ್ರಾಸಲ್ಲಿತ್ತು. ಅದೇ ಕಾರಣಕ್ಕೆ ಎಲ್ಲರೂ ಆಕ್ಟಿಂಗ್ ಮಾಡೋದಕ್ಕೆ ಮದ್ರಾಸ್ಗೆ ಹೋಗ್ತಿದ್ರು. ಇವರು ಕೂಡ ಮದ್ರಾಸಲ್ಲೇ ಇದ್ರು, ಕನ್ನಡ ಸಿನಿಮಾ ಮಾಡಿದ್ರು, ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಕಣ್ಣಿಗೆ ಬಿದ್ದಿದ್ರು. ಅದೇ ಕಾರಣಕ್ಕೆ ಮದ್ರಾಸಲ್ಲಿ ತಮಿಳ್ ಇಂಡಸ್ಟ್ರಿಗೆ ಇವರಿಗೆ ಕಾಲಿಡುವಂತ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ ಆಯಿರத்தில் ஒருவன் ಅನ್ನುವಂತ ಒಂದು ಮೂವಿನಲ್ಲಿ MGR, ನಮ್ಮ ಕರ್ನಾಟಕದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ರೀತಿ ಯಾವ ರೀತಿ ಒಂದು ಆರ ಇದೆಯಲ್ಲ, ಅದೇ ರೀತಿ ತಮಿಳುನಾಡಲ್ಲಿ MGR ಅಂದ್ರೆ ಆ ರೀತಿ ಆರ ಇದೆ. ಅವ್ರ ಜೊತೆಗೆ ಆಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಂಡ್
ಅವ್ರು ಮಾಡಿದಂಥ ಆ್ಯಕ್ಟಿಂಗು, ಅಲ್ಲಿ ಬಂದಂಥ ಸ್ಕ್ರೀನ್ ಪ್ಲೇಯಿಂದ ಇವರಿಬ್ಬರ ಮಧ್ಯೆ ಇದ್ದಂಥ ಒಂದು ಕೆಮಿಸ್ಟ್ರಿಯಿಂದ ಆ ಮೂವಿ ಹಿಟ್ ಆಗುತ್ತೆ. ಅದಾದ ನಂತರ ಇವರಿಬ್ಬರು ಜೋಡಿಗಳೇ ಎಷ್ಟೋ ಸುಮಾರು ಮೂವೀಸ್ಗಳನ್ನ ಮಾಡ್ತಾರೆ. ಎಲ್ಲ ಮೂವೀಸಲ್ಲೂ ಇವರ ಆ್ಯಕ್ಟಿಂಗ್, ಇವರ ಕೆಮಿಸ್ಟ್ರಿ ಎಲ್ಲ ಸೂಪರಾಗಿ ಹಿಟ್ ಆಗ್ತಾ ಹೋಗ್ತವೆ. ಬಟ್ ಇಲ್ಲಿ ಏನಾಗುತ್ತೆ, 1973ರಲ್ಲಿ MGR ಅವರು ತನ್ನ ಮೂವಿ ಮಾಡಿದ್ದು ಸಾಕಾಯ್ತು, ಬೇರೆ ಏನಾದರೂ ಮಾಡೋಣ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, DMK ಅಂತ ಒಂದು ಪಕ್ಷ ಇರುತ್ತೆ, ಅದರಿಂದನೇ ಒಂದು ಹೊಸ ಪಕ್ಷವನ್ನು ಕಟ್ತಾರೆ. ಏನಂತ, AIADMK ಅಂತ ಹೇಳ್ಬಿಟ್ಟು ಒಂದು ಹೊಸ ಪಕ್ಷವನ್ನು ಕಟ್ತಾರೆ. ಹೊಸ ಪಕ್ಷವನ್ನು ಕಟ್ಟಿದ ನಂತರನೂ ಸಹ ಜಯಲಲಿತಾ ಅವರ ಜೊತೆಗೆ ಒಂದು ಮೂವಿಯನ್ನ ಮಾಡ್ತಾರೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಾದ ನಂತರ MGR ಅವರು ಮೂವಿ ಇಂಡಸ್ಟ್ರಿಗೆ ಗುಡ್ ಬೈ ಹೇಳೋಣ ಅಂತ ಹೇಳ್ಬಿಟ್ಟು ಅವರು ನಿಲ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಜಯಲಲಿತಾ ಅವರು ಕೂಡ ನಾನು ಕೂಡ ಮೂವಿ ಇಂಡಸ್ಟ್ರಿಗೆ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ತಗೊಳ್ಳುವಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಯಾವಾಗ ಇವರು ಪಕ್ಷವನ್ನ ಕಟ್ತಾರೋ, ಯಾವಾಗ ಇವರು ಸಿನಿಮಾವನ್ನ ಒಟ್ಟಿಗೆ ಮಾಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೋ, 1981ರಲ್ಲಿ ಜನಗಳಲ್ಲಿ ಅಂದ್ರೆ ಮೂಲೆ ಮೂಲೆಗಳಲ್ಲಿ ಎಲ್ರಿಗೂ ಒಂದು ವದಂತಿ ಅಂತ ಹೇಳ್ಬೋದು ಅಥವಾ ರಿಯಲ್ ನಿಜನ ಅಂತ ಹೇಳ್ಬೋದು, ಅವರಿಬ್ಬರ ಮಧ್ಯೆ ಅಫೇರ್ ಇದೆ ಅನ್ನುವಂಥ ಒಂದು ನ್ಯೂಸು ಹರಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ MGR ಅವರು ಪಕ್ಷ ಕಟ್ಟಿದ್ರು ಸಹ ಆ ಪಕ್ಷಕ್ಕೆ ಒಂದು ಸ್ಟ್ರಾಂಗ್ ಒಂದಷ್ಟು ಜನ ಬೇಕಲ್ಲ, ಕಾರ್ಯದರ್ಶಿಗಳು ಪ್ರಚಾರ ಮಾಡೋದಕ್ಕೆ, ಸ್ಪೀಚ್ ಕೊಡೋದಕ್ಕೆ. ಇಲ್ಲಿ MGR ಅವರು ಜಯಲಲಿತಾ ಅವರಲ್ಲಿ ಒಂದಷ್ಟು ಕ್ವಾಲಿಟೀಸ್ಗಳನ್ನ ನೋಡಿರ್ತಾರೆ. ಅದೇನಂದ್ರೆ ಆಕೆ ಎಕ್ಸ್ಟ್ರೀಮ್ಲಿ ಗುಡ್, ಅಂದ್ರೆ ಅವರ ಒಂದು ಇಂಗ್ಲಿಷ್ ಸ್ಪೀಕಿಂಗ್ ನೀವು ನೋಡಬೇಕು. ಕೆಲವು ಇಂಟರ್ವ್ಯೂಗಳಿದೆ, ಅದನ್ನೆಲ್ಲ ನೀವು ನೋಡಿ ಸಕ್ಕತ್ತಾಗಿ ಮಾತಾಡ್ತಾರೆ ಇಂಗ್ಲಿಷ್ನ. ಯಾಕೆ ಮಾತಾಡ್ತಾರೆ ಅಂದ್ರೆ, ನಾನು ಮೊದಲು ಹೇಳಿದ್ನಲ್ಲ, ಅವ್ರು ಓದ್ಕೊಂಡ್ ಬಂದಿರೋ ಎಜುಕೇಶನ್ ಆಗಿದೆ. ಅಂಡ್ ಆಲ್ಸೋ ಪ್ಲಸ್ ಪಾಯಿಂಟ್ ಏನಂದ್ರೆ, ಅವ್ರಿಗೆ ತಮಿಳು ಬರುತ್ತೆ, ಕನ್ನಡ ಬರುತ್ತೆ, ತೆಲುಗು ಬರುತ್ತೆ, ಇಂಗ್ಲಿಷ್ ಬರುತ್ತೆ. ಇಷ್ಟು ಲ್ಯಾಂಗ್ವೇಜ್ಗಳು ಗೊತ್ತಿರುವಂತ ಒಬ್ಬ ವ್ಯಕ್ತಿನ ನಮ್ಮ ಒಂದು ಪಕ್ಷಕ್ಕೆ ಸೇರಿಸ್ಕೊಂಡ್ರೆ, ನಮ್ಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರೆ, ನಮ್ಮ ಪಕ್ಷದ ಪರವಾಗಿ ಸ್ಪೀಚ್ ನ ಕೊಟ್ರೆ ಜನಗಳ ಮನಸ್ಸನ್ನ ಅವರು ಹಿಡಿಬಹುದು. ನಮಗೆ ಒಂದು ಕಾಂಪ್ಲಿಕೇಟೆಡ್ ಸಿಚುಯೇಷನ್ ಅಲ್ಲಿ ಅವರ ಒಂದು ಇಂಗ್ಲಿಷ್ ನಮಗೆ ಹೆಲ್ಪ್ ಆಗ್ಬೋದು ಅನ್ನುವಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು, ಅಂಡ್ ಆಲ್ಸೋ ಇಬ್ರು ಮಧ್ಯೆ ಇದ್ದಂತ ಒಂದು ಒಡನಾಟ ಇರ್ಬೋದು, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಅದನ್ನ ಕನ್ಸಿಡರ್ ಮಾಡಿಟ್ಕೊಂಡು ಅವರನ್ನ ಪಕ್ಷಕ್ಕೆ ಕಾರ್ಯದರ್ಶಿಯಾಗಿ ಸೇರಿಸ್ಕೊಂತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, MGR ಅವರು ಜಯಲಲಿತಾ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಸಹ ಅವ್ರ ಜೊತೆಗಿದ್ದಂತ ಒಂದು ಏನು ಒಂದು ಪಕ್ಷದಲ್ಲಿ ಇರ್ತಾರಲ್ಲ, ಅವ್ರುಗಳೆಲ್ಲ ಜಯಲಲಿತಾ ಅವ್ರನ್ನ ಔಟ್ಸೈಡರ್ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ನಾನು ಮೊದಲು ಹೇಳ್ದಂಗೆ, ಒಂದು ಮೇಲ್ ಡಾಮಿನೆನ್ಸ್ ಇರುವಂತ ಒಂದು ಪ್ಲೇಸ್ ಅಲ್ಲಿ ಒಬ್ರು ವುಮನ್ ಸ್ಪೀಚ್ ಕೊಡ್ತಾ ಇದ್ದಾರೆ, ಧೈರ್ಯದಿಂದ ಎಲ್ಲರ ಮುಂದೆ ಎಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ಎಲ್ರಿಗೂ ಒಂದು ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗ್ತಿರುತ್ತೆ. ಅಂಡ್ ಆಲ್ಸೋ ವುಮನ್ ಮುಂದೆ ಲೀಡ್ ಮಾಡೋದು ಯಾರು ಅಕ್ಸೆಪ್ಟ್ ಮಾಡ್ಕೊಂತಿರಲ್ಲ ಅಂತ ಸಿಚುಯೇಷನ್ ಇರುತ್ತೆ. ಸೊ MGR ಗೆಲ್ತಾರೆ, CM ಆಗ್ತಾರೆ. ಅದಾದ ನಂತರ ಇವ್ರನ್ನ ರಾಜ್ಯಸಭೆಯಲ್ಲಿ ಸೆಲೆಕ್ಟ್ ಮಾಡಿ ಇವ್ರನ್ನ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಒಂದು ಸ್ಪೀಚ್ ನ ಕೊಡ್ತಾರೆ. ಅದರಲ್ಲಿ ಇಂಗ್ಲಿಷ್ ಸ್ಪೀಚ್ ಕೊಟ್ಟಾಗ ಇಷ್ಟೊಂದು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಅಪ್ರಿಶಿಯೇಟ್ ಮಾಡ್ತಾರೆ. ಅಲ್ಲಿ ಒಂದಷ್ಟು ವಿಷಯಗಳು ನಡೆಯುತ್ತೆ. ಈ ಇಂದಿರಾ ಗಾಂಧಿ ಜೊತೆಗೆ ಒಂದಷ್ಟು ಮಾತುಕತೆಗಳಾಗಿರ್ಬೋದು, ಇವ್ರಿಗೆ ಒಂದು ಇನ್ಫಾರ್ಮೇಶನ್ ಏನೋ ಒಂದು ಕಮ್ಯುನಿಕೇಶನ್ ಮಿಸ್ ಮ್ಯಾಚ್ ಆಗುತ್ತೆ. ಮಿಸ್ ಮ್ಯಾಚ್ ಆದ ಮೇಲೆ ಇವರು ನಮ್ಮ ಕಂಟ್ರೋಲ್ ಇಲ್ಲ ಅಂತ ಹೇಳ್ಬಿಟ್ಟು MGR ಅವರು ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿರ್ತಾರಲ್ಲ ಇವರ ಪಕ್ಷದಲ್ಲಿ, ಅದನ್ನೆಲ್ಲದರಿಂದ ವಜಾ ಮಾಡ್ಬಿಡ್ತಾರೆ, ಅವ್ರನ್ನ ಅಂದ್ರೆ ಕಿತ್ತಾಕ್ಬಿಡ್ತಾರೆ ಅವ್ರ ಪಕ್ಷದಿಂದ ಅನ್ನೋ ರೀತಿ ಆಗುತ್ತೆ. ಆ ಒಂದು ಇನ್ಫಾರ್ಮೇಶನ್ ಯಾವಾಗ ಜಯಲಲಿತಾ ಅವ್ರಿಗೆ ಗೊತ್ತಾಗುತ್ತೋ, ಯಾರ ಒಂದು ನೆರಳಲ್ಲಿ ತನ್ನ ಕೆರಿಯರ್ ನ ಬಿಲ್ಡ್ ಮಾಡ್ಕೊಂಡಿರ್ತಾರೋ ಅಥವಾ ಯಾರ ಒಂದು ನೆರಳಲ್ಲಿ ಇವರು ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರ್ತಾರೋ, ಅವರೇ ಇವ್ರನ್ನ ಕೈ ಬಿಟ್ಟಾಗ ಏಕಾಂಗಿ ಆಗ್ಬಿಡ್ತಾರೆ. ಬಟ್ ಶಿ ವಾಸ್ ನಾಟ್ ಗಿವಿಂಗ್ ಅಪ್ ಆನ್ ಎನಿಥಿಂಗ್. ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಸೊ ಎಲ್ಲವನ್ನ ಎದುರಿಸೋದಕ್ಕೆ ಸ್ಟಾರ್ಟ್ ಮಾಡಿದಂತ ಜಯಲಲಿತಾ ಅವರು ಅದೇ ಟೈಮಲ್ಲಿ ಏನಾಗುತ್ತೆ, MGR ಅವರಿಗೆ ಕಾಯಿಲೆ ಒಳಗಾಗಿ MGR ಅವರು ಹಾಸ್ಪಿಟಲೈಸ್ ಆಗ್ತಾರೆ. 1987ರಲ್ಲಿ MGR ಅವರು ಸತ್ತೋಗ್ತಾರೆ. ಸತ್ತೋದಾಗ ಒಂದಷ್ಟು ಇನ್ಸಿಡೆಂಟ್ಗಳು, ಒಂದಷ್ಟು ಕ್ಲಿಪ್ಸ್ಗಳಿದಾವೆ. ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಮುಂಚೆ ಶವವನ್ನು ಸಾಗಿಸ್ತಿರ್ತಾರಲ್ಲ, ಆ ಒಂದು ಜಾಗದಲ್ಲಿ ಸುಮಾರು 12 ಗಂಟೆಗಳ ಕಾಲ ನಿಂತಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಅಂತ ಜಾಗದಲ್ಲಿ ಏನಾಗುತ್ತೆ, MGR ಅವರ ವೈಫ್ ಇರ್ತಾರಲ್ಲ, ಮತ್ತೆ MGRಗೆ ಇನ್ನೊಂದು ಯಾರು ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ನೋಡಿ ಆ ಪಕ್ಷದವರು, ಅವ್ರುಗಳೆಲ್ಲ ಏನ್ ಮಾಡ್ತಾರೆ, ಬೇಕು ಬೇಕು ಅಂತಾನೆ ಇವ್ರನ್ನ ತೆಳ್ಳೋದು, ಕುತ್ತಿಗೆ ಹಿಡಿದು ತೆಳ್ಳೋದು, ಜುಟ್ಟು ಹಿಡಿದು ಎಳೆಯೋದು, ಬ್ಯಾಡದಿರೋ ಕಡೆ ಕೈಯಲ್ಲಿ ಮುಟ್ಟೋದು, ಆ ಥರ ಎಲ್ಲ ಮಿಸ್ಬಿಹೇವ್ ಮಾಡ್ತಾರೆ ಅವ್ರ ಜೊತೆಗೆ. ಪಕ್ಷ ಕಟ್ಟಿದಂತ ಒಬ್ಬ ವ್ಯಕ್ತಿ, ಪಕ್ಷಕ್ಕೆ ಆಕೆಯನ್ನ ಸೆಲೆಕ್ಟ್ ಮಾಡ್ಕೊಂಡಂತ ಒಬ್ಬ ವ್ಯಕ್ತಿ ಬಿಟ್ಟೋದಾಗ ಆಲ್ರೆಡಿ ಇವರು ಹೆಣ್ಣನ್ನ ಅಕ್ಸೆಪ್ಟ್ ಮಾಡ್ಕೊಂತಿರ್ಲಿಲ್ಲ. ಅಂಡ್ ವುಮನ್ ಬಂದು ನಮ್ಮ ಪಕ್ಷದಲ್ಲಿ ಇರೋದು ಅಂಡ್ ಆಕೆಗಿರುವಂತ ಒಂದು ಸ್ಪೀಕಿಂಗ್ ಸ್ಕಿಲ್ ಆಗಿರ್ಬೋದು, ಇದೆಲ್ಲ ಮೇಲ್ ಡಾಮಿನೆನ್ಸ್ ಪ್ಲೇಸ್ ಅಲ್ಲಿ ಆಕೆನ ಅಕ್ಸೆಪ್ಟೇ ಮಾಡ್ಕೊಂತಿರಲ್ಲ. ಬಟ್ ಅಲ್ಲಾದಂತ ಅವಮಾನಗಳನ್ನ ಆಕೆ ಮನಸ್ಸಲ್ಲಿ ಇಟ್ಕೊಂಡು, ನಾನು ಯಾವುದೇ ಕಾರಣಕ್ಕೆ ಹಿಂಜರಿಬಾರ್ದು, ನಾನು ಮುಂದೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆಕೆ ಏನ್ ಮಾಡ್ತಾಳೆ, ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. MGR ಅವರು ಸತ್ತ ನಂತರ ಇಲ್ಲಿ AIADMK ಒಳಗಡೆ 2 ಪಾರ್ಟಿ ಆಗ್ಬಿಡುತ್ತೆ, 2 ಪಕ್ಷ ವಿಭಜನೆ ಆಗ್ಬಿಡುತ್ತೆ. ಒಂದು MGR ಅವರ ವೈಫ್ ಕಡೆ, ಇನ್ನೊಂದು ಜಯಲಲಿತಾ ಅವ್ರ ಕಡೆ. ಜಯಲಲಿತಾ ಅವ್ರ ಕಡೆ ಯಾರ್ಯಾರು ಸಪೋರ್ಟರ್ ಇರ್ತಾರಲ್ಲ, ಮುಂದಿನ ಬರುವಂತ ಒಂದು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಅದರಲ್ಲಿ ಸುಮಾರು 27 ಜನ ಗೆಲ್ತಾರಂತೆ. ಇನ್ನು ಯಾರು MGR ಅವರ ವೈಫ್ ಕಡೆ ಯಾರ್ಯಾರು ಇರ್ತಾರೆ ಸಪೋರ್ಟಿವ್, ಅವ್ರು ಬರೀ ಇಬ್ರು ಗೆಲ್ತಾರಂತೆ. ತಮಿಳುನಾಡಲ್ಲಿ DMK ಅವರ ಅಧಿಕಾರ ನಡೀತಿರುತ್ತೆ, ಇವರು ಆಪೋಸಿಷನ್ ಪಾರ್ಟಿ ಆಗಿರ್ತಾರೆ. ಒಂದು ದಿನ ಬಜೆಟ್ ಸೆಷನ್ ಅಲ್ಲಿ ಏನಾಗುತ್ತೆ, DMK ಅವರು ಬೇಕು ಅಂತಾನೆ ಜಯಲಲಿತಾ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರಂತೆ. ಅವರ ಜುಟ್ಟನ್ನು ಇಟ್ಕೊಂಡು ಎಳಿತಾರಂತೆ. ಇನ್ಫ್ಯಾಕ್ಟ್ ಜುಟ್ಟನ್ನ ಎಳೆದು ಕಟ್ ಮಾಡ್ಬಿಡ್ತಾರಂತೆ. ಅವರ ಸೀರೆಯನ್ನು ಇಟ್ಕೊಂಡು ಎಳಿತಾರಂತೆ, ತುಳಿತಾರಂತೆ, ಹೊಡಿತಾರಂತೆ, ತಳ್ತಾರಂತೆ. ಅಲ್ಲಿ ನಡೆದಂತ ಆ ಒಂದು ಅವಮಾನವನ್ನ ಕಾಡ್ಗಿಚ್ಚಿನ ರೀತಿ ಮನ್ಸೊಳಗಡೆ ಇಟ್ಕೊಂಡು ಆ ವ್ಯಾಲ್ಕೆನ ನಾನು 1
ಒಂದು ದಿನ ಆಚೆಗೆ ಹಾಕ್ತೀನಿ, ಅಲ್ಲಿ ನಡೆದಂತ ಅವಮಾನ ಆಕೆಯ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಅದೇನಂದ್ರೆ ಅವತ್ತು ಆ ಒಂದು ಅಸೆಂಬ್ಲಿಯಿಂದ ಆಚೆಗೆ ಹೋಗ್ಬೇಕಾದ್ರೆ ಆಕೆ ಶಪಥವನ್ನ ಮಾಡ್ತಾಳಂತೆ, ನಾನು ನೆಕ್ಸ್ಟ್ ಈ ಅಸೆಂಬ್ಲಿ ಒಳಗಡೆ ಎಂಟ್ರಿ ಕೊಟ್ರೆ CM ಆಗೇನೆ ಎಂಟ್ರಿ ಕೊಡ್ತೀನಿ, ಅಲ್ಲಿವರೆಗೂ ಎಂಟ್ರಿ ಕೊಡೋದಿಲ್ಲ ಅನ್ನುವಂತ ಒಂದು ಶಪಥವನ್ನ ಮಾಡೇ ಹೋಗ್ತಾಳೆ. ಒಬ್ಬ ಮನುಷ್ಯನಿಗೆ ಅವಮಾನ ಆದ್ರೆ ಆ ಮನಸ್ಸಲ್ಲಿ ಹುಟ್ಟುವಂತ ಆ ಕಿಚ್ಚಿದೆಯಲ್ಲ, ಅದನ್ನ ಕರೆಕ್ಟಾಗಿ ಚಾನಲೈಸ್ ಮಾಡ್ಕೊಂಡ್ರೆ ಯು ಕ್ಯಾನ್ ವಿನ್ ದಿಸ್ ವರ್ಲ್ಡ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಜಯಲಲಿತಾ ಅವರು. ಬಟ್ ಇಲ್ಲಿ ಅವರಿಗೆ ಆಡೆಡ್ ಅಡ್ವಾಂಟೇಜ್ ಆಗಿದ್ದು ಏನು ಅಂತಂದ್ರೆ 1991 ಅಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್. ಆ ಟೈಮಲ್ಲಿ ರಾಜೀವ್ ಗಾಂಧಿ ಅವರು ತಮಿಳುನಾಡು ವಿಸಿಟ್ ಕೊಟ್ಟಾಗ ಸತ್ತೋಗ್ತಾರೆ. ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಹ್ಯೂಮನ್ ಬಾಂಬ್. ಸತ್ತೋದ ನಂತರ ಅಲ್ಲಿ ಕರ್ಟಸಿ ಅನ್ನೋದು ಹೆಲ್ಪ್ ಆಗುತ್ತೆ. ಯಾಕೆ ಕರ್ಟಸಿ ಅನ್ನೋದು ಹೆಲ್ಪ್ ಆಗುತ್ತೆ ಅಂದ್ರೆ, ನೋಡಿ ತಮಿಳುನಾಡನ್ನ ಆಳ್ವಿಕೆ ಮಾಡಿರೋದು ಎರಡೇ ಪಕ್ಷ, ಒಂದು DMK, ಇನ್ನೊಂದು AIADMK. ಈ ಎರಡು ಪಕ್ಷಗಳು ಒಂದ್ಸಲ ಇವರಾದ್ರೆ ಇನ್ನೊಂದ್ಸಲ ಇವರು, ಇನ್ನೊಂದ್ಸಲ ಇವರು ಇದೇ ರೀತಿ ನಡ್ಕೊಂಡು ಬಂದಿದೆ. ಅಲ್ಲಿ ರಾಜೀವ್ ಗಾಂಧಿ ಅವರ ಮೇಲೆ ಅಟ್ಯಾಕ್ ನಡೆದಾಗ ಒಂದು ಪಕ್ಷ, ಯಾವ ಪಕ್ಷ ಆಡಳಿತದಲ್ಲಿ ಇತ್ತು ಅಂತಂದ್ರೆ DMK ಅವರ ಆಡಳಿತದಲ್ಲಿ ಇತ್ತು. ಅಂದ್ರೆ ಇವರ ಪಕ್ಷದ ಮೇಲೆ ಒಂದು ನೆಗೆಟಿವಿಟಿ ಬರುತ್ತೆ, ಅದನ್ನ ಒಂದು ಯುಟಿಲೈಸ್ ಮಾಡಿಕೊಂಡು, ಸಿಂಪತಿಯನ್ನು ಯುಟಿಲೈಸ್ ಮಾಡ್ಕೊಂಡು ಜಯಲಲಿತಾ ಅವರಿಗೆ ಆಡೆಡ್ ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್ ಬಂದಂತ MLA ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡ್ತಾರೆ. ಆ ಕಾಂಪೀಟ್ ಮಾಡಿ ಗೆಸ್ ವಾಟ್, 1991ರಲ್ಲಿ CM ಆಗೇ ಬಿಡ್ತಾರೆ. ನೋಡಿ, ಅಧಿಕಾರದಲ್ಲಿ ಇದ್ದವರಿಗೆ ಈ ಆಡಂಬರ, ಆಮಿಷ ಇಂಥದ್ದೆಲ್ಲ ಸ್ವಲ್ಪ ತಲೆಗೆ ಇರುತ್ತೆ. ಅಂಡ್ ಆಲ್ಸೋ ಅವರು ಸ್ವಲ್ಪ ಔಟ್ ಆಫ್ ಕಂಟ್ರೋಲ್ ಹೋಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಇಲ್ಲಿ ಏನು ಒಂದು ತಪ್ಪು ಮಾಡ್ತಾರೆ ಜಯಲಲಿತಾ ಅವರು ಅಂದ್ರೆ, ಅವರು ಪರ್ ಡೇ ಒಬ್ಬ CM ಆಗಿ ನಾನು ₹1 ಅಷ್ಟೇ ನನ್ನ ಸ್ಯಾಲರಿ ಅನ್ನುವಂತ ಒಂದು ಘೋಷಣೆಯನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಘೋಷಣೆಯನ್ನ ಮಾಡ್ಕೊಂಡಿದ್ದ ನಂತರ 1995ರಲ್ಲಿ ಒಂದು ಮದುವೆ ನಡೆಯುತ್ತೆ. ಯಾರ ಮದುವೆ ಅಂದ್ರೆ, ಜಯಲಲಿತಾ ಅವರ ಫ್ರೆಂಡ್ ಶಶಿಕಲಾ ಅವರ ಬ್ರದರ್ ಮಗ ಸುಧಾಕರ್ ಅನ್ನುವವರ ಮದುವೆ ನಡೆಯುತ್ತೆ. ಅದನ್ನ ನಡೆಸ್ಕೊಟ್ಟಿದ್ದು ಯಾರು ಅಂದ್ರೆ ಜಯಲಲಿತಾ ಅವರು. ಆ ಮದುವೆ ಯಾವ ರೀತಿ ಇತ್ತು ಅಂದ್ರೆ, ಎಷ್ಟು ಲಕ್ಸುರಿ ಅಂದ್ರೆ ಅಲ್ಟ್ರಾ ಲಕ್ಸುರಿ. ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಆ ಮದುವೆಯ ಒಂದು ಈವೆಂಟ್ ರೆಕಾರ್ಡ್ ಆಗಿದೆ, ಅಂದ್ರೆ ಸೇರಿದೆ. ಆ ಮದುವೆ, ಲೆಟ್ ಮಿ ಟೆಲ್ ಯು, ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಬೇಕಾದ್ರೆ ಯಾವ ರೀತಿ ಮದುವೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಸುಮಾರು 1000 ಜನ ಮುತ್ತೈದೆಯರು ಅವ್ರ ಮೇಲೆ ಎಷ್ಟು ಒಡವೆಗಳನ್ನ ಹಾಕೊಂಡಿದ್ರು. ಒಬ್ರು ಹೇಳ್ತಾರೆ 10 ಕೋಟಿ, ಒಬ್ರು ಮೈ ಮೇಲೆ 10 ಕೋಟಿ ಇತ್ತು ಅಂತ ಹೇಳ್ತಾರೆ. 2 ಕಿಲೋಮೀಟರ್ನಷ್ಟು ಅಷ್ಟು ಅಂದ್ರೆ ಲೈಕ್ ಬರ್ಜರಿ, ಅಲ್ಟ್ರಾ ಲಕ್ಸುರಿ ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಒಬ್ರು CM ಎಷ್ಟು ದುಡ್ಡು ಬೇಕಾದ್ರೆ ಖರ್ಚು ಮಾಡಿ ಒಂದು ಮದುವೆಯನ್ನ ಮಾಡಿದ್ರೆ ಯಾವ ರೀತಿ ಇರ್ಬೋದು ಅಂತ ಹೇಳ್ಬಿಟ್ಟು. 2 ಕಿಲೋಮೀಟರ್ ಗಟ್ಟಲೆ ಈ ಮೂವಿಗೆ ಸೆಟ್ ಹಾಕೋದಿಕ್ಕೆ ಆರ್ಟ್ ಡೈರೆಕ್ಟರ್ಗಳು ಇರ್ತಾರಲ್ಲ, ಆ ಆರ್ಟ್ ಡೈರೆಕ್ಟರ್ಗಳೆಲ್ಲ ಸೇರ್ಕೊಂಡು ಸೆಟ್ ಅನ್ನ ಹಾಕಿದ್ದಾರೆ. ಲಕ್ಸುರಿಯಾಗಿ ಬಟ್ಟೆ, ಚಿನ್ನ, ಒಡವೆ, ವಜ್ರ ಎಲ್ಲ ಶೋ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡಿದಂಥ ಆ ಒಂದು ಶೋ ಆಫ್ ಇಂದ ಅವರ ಮೇಲೆ ಕೇಸ್ ಯಾರಾಗ್ತಾರೆ ಅಂದ್ರೆ ಅವ್ರ ಜೊತೆಗಿದ್ದಂಥ ವ್ಯಕ್ತಿನೇ. ನಿಮ್ಗಳಿಗೆಲ್ಲ ಗೊತ್ತಾ ಸುಬ್ರಹ್ಮಣ್ಯಂ ಸ್ವಾಮಿ. ಆ ಸುಬ್ರಹ್ಮಣ್ಯಂ ಸ್ವಾಮಿ ತುಂಬಾನೇ ಅಂದ್ರೆ, ಯಾವಾಗ ಅವರು ಮತ್ತೆ ಜಯಲಲಿತಾ ಅವರು ಇಬ್ರು ಸಿಕ್ಕಾಪಟ್ಟೆ ಮೀಟಿಂಗ್ ನ ಮಾಡ್ತಾ ಇರ್ತಾರಂತೆ, ಅವರೇ ಒಂದು ಕೇಸನ್ನು ಹಾಕ್ತಾರೆ. ಆ ಕೇಸ್ ಏನಂದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್, ಅಂದ್ರೆ ನಿಮಗೆ ಬರ್ತಿರುವಂತ ಆದಾಯಕ್ಕಿಂತ ಮೀರಿ ನಿಮ್ಮ ಹತ್ರ ಅಸೆಟ್ ಇದೆ, ಅಕ್ರಮ ಆಸ್ತಿ ಇದೆ ಅನ್ನುವಂತ ಒಂದು ಕಾರಣಕ್ಕೆ ಕೇಸ್ ಹಾಕ್ತಾರೆ. ಕೇಸ್ ಬಿದ್ದ ನಂತರ ಅವ್ರ ಜೀವನ ಕೋರ್ಟ್ ಮೆಟ್ಲನ್ನ ಹತ್ತೋದು ಇಳಿಯೋದು ಆಗ್ಬಿಡುತ್ತೆ. 1996ರಲ್ಲಿ DMK ಗೆದ್ದಿರುತ್ತೆ, ಇವ್ರ ಮೇಲೆ ಕೇಸ್ ಬಿದ್ದಿರುತ್ತೆ. ಇವರು ಕೆಲವು ದಿನಗಳ ಕಾಲ ಜೈಲಿಗೂ ಕೂಡ ಹೋಗಿರ್ತಾರೆ. ಅದಾದ ನಂತರ ವಾಪಸ್ ಬರ್ತಾರೆ. 1998ರಲ್ಲಿ ವಾಜಪೇಯಿ ಅವರು ಪ್ರಧಾನಿ ಆಗಿರ್ತಾರೆ. ಪ್ರಧಾನಿ ಆಗೋದಕ್ಕೆ ಮೇನ್ ಕಾರಣ ಯಾರು ಅಂತಂದ್ರೆ ಅದು ಜಯಲಲಿತಾ ಅವರೇ. ಯಾಕೆ ಅಂತಂದ್ರೆ ತಮಿಳುನಾಡಲ್ಲಿ ಇರುವಂತ 39 MP ಸೀಟ್ಗಳಲ್ಲಿ 18 ಸೀಟು ಜಯಲಲಿತಾ ಅವರ ಪಕ್ಷನೇ ಗೆದ್ದಿರುತ್ತೆ. ಆ 18 ಸೀಟುಗಳಲ್ಲಿ ಇವರು ಸಪೋರ್ಟ್ ಯಾರಿಗಿರುತ್ತೆ ಅಂದ್ರೆ ವಾಜಪೇಯಿ ಅವರಿಗೆ ಇರುತ್ತೆ. ವಾಜಪೇಯಿ ಅವರಿಗೆ ಇದ್ದಂತ ಕಾರಣಕ್ಕೆ ಅವರು ಸರ್ಕಾರವನ್ನ ಮಾಡಿರ್ತಾರೆ. ವಿದಿನ್ 1 year ಅಷ್ಟೇ ಜಯಲಲಿತಾ ಅವ್ರಿಗೂ ಮತ್ತೆ ವಾಜಪೇಯಿ ಅವ್ರಿಗೂ ಏನೋ ಒಂದು ಕ್ಲಾಶ್ ಆಗುತ್ತೆ. ಇವರ ಒಂದು ಡಿಮ್ಯಾಂಡ್ ನ ಅವ್ರು ಮಾಡ್ಕೊಟ್ಟಿಲ್ಲ ಅನ್ನೋ ಒಂದು ಕಾರಣವನ್ನ ಇಟ್ಟು ಅವ್ರು ಏನ್ ಮಾಡ್ತಾರೆ, ಅವರ ಸಪೋರ್ಟ್ ನ ವಾಪಸ್ ತಗೊಂತಾರೆ. ವಾಪಸ್ ತಗೊಂಡಂತ ಕಾರಣಕ್ಕೆ, ಮೆಜಾರಿಟಿ ಇಲ್ಲದೆ ಇರುವಂತ ಕಾರಣಕ್ಕೆ ವಾಜಪೇಯಿ ಅವರ ಸರ್ಕಾರ ಬಿದ್ದೋಗ್ಬಿಡುತ್ತೆ. ಅಲ್ಲಿ ಒಂದು ಮಾಹಿತಿ ಇದೆ ಏನಂದ್ರೆ, ಜಯಲಲಿತಾ ಅವರು ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಏನೋ ಒಂದು ಚಾಯ್ ಮೀಟಿಂಗ್ ಇರುತ್ತೆ, ಒಂದು ಟೀ ಮೀಟಿಂಗು. ಆ ಮೀಟಿಂಗ್ ಅಲ್ಲೇ ಇವ್ರು ಏನ್ ಮಾಡ್ತಾರೆ, ಬದಲಾಗ್ಬಿಡ್ತಾರೆ. ಅವರು ಸಪೋರ್ಟ್ ಮಾಡ್ತಿದ್ದಂತ NDA ಅಥವಾ ವಾಜಪೇಯಿ ಅವರ ಕಡೆಯಿಂದ ಇವರು ಡೈರೆಕ್ಟ್ ಆಗಿ INC ಕಡೆಗೆ ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಹಂಗ್ ಮಾಡಿದ್ದಕ್ಕೋ ಏನೋ ಇವ್ರ ಮೇಲೆ ಇನ್ನೂ 2 ಕೇಸ್ಗಳು ಬೀಳುತ್ತೆ. ಒಂದು ಪ್ಲೆಸೆಂಟ್ ಸ್ಟೇ ಹೋಟೆಲ್, ಇನ್ನೊಂದು ಲ್ಯಾಂಡ್ ಅಕ್ವಿಸಿಷನ್ ಕೇಸ್ ಬೀಳುತ್ತೆ. ಆ ಸ್ಟೇ ಹೋಟೆಲ್ ಏನಂದ್ರೆ ಅವರು 7 ಫ್ಲೋರ್ಗಳಷ್ಟು ಕಟ್ಟಿರ್ತಾರಂತೆ. 7 ಫ್ಲೋರ್ ಅಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದೆ ತಪ್ಪು, ಇವರ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಇನ್ನೊಂದು ಗವರ್ನಮೆಂಟ್ ಆಸ್ತಿಗಳನ್ನ ಇವರು ಅಕ್ರಮವಾಗಿ ಇವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅನ್ನುವಂತ 2 ಕೇಸ್. ಟೋಟಲ್ 3 ಕೇಸಿಂದ ಇವರ
ಲೈಫಲ್ಲಿ CM ಆದ್ರೂ ಸಹ ಮತ್ತೆ ಇಳಿತಾನೆ ಇರ್ತಾರೆ, ಹತ್ತುತ್ತಾನೆ ಇರ್ತಾರೆ, ಸುಪ್ರೀಂ ಕೋರ್ಟ್ ಓಡಾಡ್ತಾನೆ ಇರ್ತಾರೆ. 2001ರಲ್ಲಿ 196 ಸೀಟ್ಗಳನ್ನ ಗೆದ್ದು ಇವರು CM ಆಗಿರ್ತಾರೆ. ಅದೇ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಇವರು ಎಲೆಕ್ಷನ್ ನಿಲ್ಲೋಂಗಿಲ್ಲ, ಕಂಟೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾನ್ ಕೂಡ ಮಾಡಿರುತ್ತೆ. ಬಟ್ ಸ್ಟಿಲ್ ಅದನ್ನ ಆಪೋಸಿಟ್ ಆಗಿ ತಗೊಂಡು ಇವರು ನಿಂತಿರ್ತಾರೆ, ಗೆದ್ದಿರ್ತಾರೆ, CM ಆಗ್ತಿದ್ದಂತೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ ಬರುತ್ತೆ, CM ಸ್ಥಾನದಿಂದ ಇವ್ರನ್ನ ವಜಾಗೊಳಿಸಬೇಕು ಅಂತ ಹೇಳ್ಬಿಟ್ಟು. ಅವಾಗ ಪನ್ನೀರ್ ಸೆಲ್ವಂ ಅವ್ರನ್ನ ಸುಮ್ಮನೆ ನಾಮಕಾವಸ್ಥೆಗೆ CM ಆಗಿ ಮಾಡ್ತಾರೆ. ಬಟ್ ಬಿಹೈಂಡ್ ದ ಸೀನ್ ಇವ್ರದೇ ಎಲ್ಲ ನಡೀತಾ ಇರುತ್ತೆ. ನೀವು ಕೆಲವು ಕ್ಲಿಪ್ಗಳನ್ನ ನೋಡ್ಬೋದು. ಅದ್ರಲ್ಲಿ ಒಂದು ಕ್ಲಿಪ್ನ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. ಜಯಲಲಿತಾ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಜ್ ಮೇಲೆ. ಅಲ್ಲಿದ್ದಂಥ ಗಂಡಸರೆಲ್ಲ ಹಿಂಗೆ ತಲೆ ಕೆಳಗೆ ಬಗ್ಸ್ಕೊಂಡೇ ನೋಡ್ತಾ ಇರ್ತಾರೆ. ನೋಡಿ, ಅಲ್ಲಿದ್ದಂಥ ಮೇಲ್ ಡಾಮಿನೆನ್ಸ್ನ ಇವ್ರು ಹೆಂಗೆ ಸಿಂಹಿಣಿಯ ಹೆಂಗೆ ಅಧಿಕಾರವನ್ನು ಮಾಡ್ತಾ ಇರ್ತಾರೆ, ಹೆಂಗೆ ಕಂಟ್ರೋಲ್ ತಗೊಂಡಿರ್ತಾರೆ. ಯಾವಾಗ ಇವರು ಪದೇ ಪದೇ ಜೈಲ್ಗೆ ಹೋಗೋದು, ಪದೇ ಪದೇ ಕೋರ್ಟ್ಗೆ ಹೋಗೋದು ಆಗುತ್ತೋ ಅವಾಗ ಇವ್ರಿಗೆ ಒಂದು ನಂಬಿಕೆ ಇರುತ್ತೆ ನ್ಯೂಮರಾಲಜಿ ಮೇಲೆ. ಅದಕ್ಕೆ ಏನು ಮಾಡ್ತಾರೆ, ಇವರ ಹೆಸರು ಜಯಲಲಿತಾ ಅಂತ ಏನಿರುತ್ತೆ THA ಇರುತ್ತೆ. ಆ A ಪಕ್ಕದಲ್ಲಿ ಇನ್ನೊಂದು A ಲೆಟರ್ನ ಕೂಡ ಆ್ಯಡ್ ಮಾಡ್ಕೊತಾರಂತೆ. ಅದಾದ ನಂತರ 2002ರಲ್ಲಿ ಮತ್ತೆ ಇವರು CM ಆಗ್ತಾರೆ. 2006ರಲ್ಲಿ ನಡೆದಂಥ MLA ಎಲೆಕ್ಷನ್ಲಿ ಸೋಲ್ತಾರೆ, DMK ಅಧಿಕಾರಕ್ಕೆ ಬರುತ್ತೆ. 2011ರಲ್ಲಿ ಇವರು 203 ಸೀಟ್ಗಳನ್ನ ಗೆಲ್ತಾರೆ. 234ರಲ್ಲಿ ಇವಾಗ TVK ಅವರು 107, 108 ಗೆದ್ದಿದ್ದಾರಲ್ಲ, ಇವರು 203 ಸೀಟ್ಗಳನ್ನ ಗೆದ್ದು, ಅಂದ್ರೆ ಅಲಯನ್ಸ್ ಜೊತೆಗೆ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಬಟ್ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಇರುತ್ತಲ್ಲ, ಅದು ನಡೀತಾನೆ ಇರುತ್ತೆ. ಅದೇನ್ ಮಾಡುತ್ತೆ, ಚೆನ್ನೈನಲ್ಲೇ ನಡೆದ್ರೆ ಇವರು ಪರವಾಗಿ ಆಗ್ಬಿಡ್ಬೋದು ಕೇಸು, ಇವರು ವಿರುದ್ಧವಾಗಿ ನಡೆಯೋದಿಲ್ಲ ಅಂತ ಕಾರಣಕ್ಕೆ, ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಆ ಕೇಸನ್ನ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಕರ್ನಾಟಕ ಸೆಷನ್ ಕೋರ್ಟ್ ಅಲ್ಲಿ ತೀರ್ಪು ಬರುತ್ತೆ, ಏನಂತ 4 ವರ್ಷ ಜೈಲು ಶಿಕ್ಷೆ ಮತ್ತೆ 100 ಕೋಟಿ ಫೈನ್ ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೆ ಆ ಟೈಮಲ್ಲಿ ಜಯಲಲಿತಾ ಅವ್ರನ್ನ ತಮಿಳುನಾಡಿಂದ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಬಂದು ಹಾಕ್ತಾರೆ. ಆ ಟೈಮಲ್ಲಿ ಏನು ನೀವು ನೋಡಬೇಕು, ಫುಲ್ಲು ಎಲೆಕ್ಟ್ರಾನಿಸಿಟಿ ಏನು ರೋಡ್ ಇದೆ, ಹೊಸೂರು ಅಂತ ಏನಿತ್ತು ತಮಿಳ್ನಾಡು, ಹೊಸೂರು ಆದ್ಮೇಲೆ ತಮಿಳ್ನಾಡು ಅನ್ನೋ ಥರ ಇತ್ತಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಜಯಲಲಿತಾ ಅವರು ಜೈಲಲ್ಲಿ ಇದ್ದ ಕಾರಣಕ್ಕೆ ಓಲ್ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಪೂರ್ತಿ ತಮಿಳ್ನಾಡೇ ಇಲ್ಲಿಗೆ ಬಂದಿದೆ ಅನ್ನೋ ರೀತಿ ಆಗ್ಬಿಟ್ಟಿರುತ್ತೆ. ಸುಮಾರು 25 ದಿನಗಳ ಕಾಲ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾರೆ. ಅದಾದ ನಂತರ ಬೇಲ್ ತಗೊಂಡು ಆಚೆಗೆ ಬರ್ತಾರೆ. 2015ರಲ್ಲಿ ಈ ಕೇಸು ಅಕ್ವಿಟ್ ಆಗುತ್ತೆ. ಅದು ಹೆಂಗೆ ಅಕ್ವಿಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಇವ್ರು ಯಾವಾಗ ಜೈಲಿಗೆ ಹೋಗ್ತಾರೋ, ಜೈಲಿಗೆ ಹೋದಾಗೆಲ್ಲ ಪನ್ನೀರ್ ಸೆಲ್ವಂ CM ಆಗ್ತಿರ್ತಾರೆ. ಯಾವಾಗ ಜೈಲಿಂದ ವಾಪಸ್ ಬರ್ತಾರೋ ಮತ್ತೆ ಇವರು CM ಅಧಿಕಾರಕ್ಕೆ ಬರ್ತಿರ್ತಾರೆ. 2015ರಲ್ಲೂ ಸಹ ಮತ್ತೆ CM ಆಗ್ತಾರೆ. 2016ರಲ್ಲಿ ನಡೆದಂಥ ಎಲೆಕ್ಷನ್ಲೂ ಕೂಡ ಮೆಜಾರಿಟಿನ ತಗೊಂಡು ಮತ್ತೆ ಅಧಿಕಾರಕ್ಕೆ ಬರ್ತಾರೆ, CM ಆಗ್ತಾರೆ. 2016 ಸೆಪ್ಟೆಂಬರ್ 22ನೇ ತಾರೀಕು ರಾತ್ರಿ 10:15ಕ್ಕೆ ಅವರಿಗೆ ಹುಷಾರಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ, ಜಸ್ಟ್ ಹುಷಾರಿಲ್ಲ ಅಂದರೆ ಜ್ವರ ಬಂದಿದೆ ಮತ್ತು ಡಿಹೈಡ್ರೇಷನ್ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅಪೋಲೋ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸೇರಿಸಿದ ನಂತರ ಅಲ್ಲಿ ಸ್ಪೆಷಲ್ ಕೇರ್ ಮಾಡೋದಕ್ಕೆ ಬಂದಂಥ ಲಂಡನ್ನಿಂದ ಬಂದಂಥ ಡಾಕ್ಟ್ರು ರೆಕಮೆಂಡ್ ಮಾಡ್ತಾರೆ ಲಂಡನ್ನಿಗೆ ಕರ್ಕೊಂಡು ಹೋಗಬೇಕು, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಬಟ್ ಅದನ್ನು ಅಲೋ ಮಾಡದೆ ಇದ್ದಿದ್ದು ಯಾರು ಅಂತಂದರೆ ಶಶಿಕಲಾ. ಇದೆಲ್ಲ ಆದಮೇಲೆ 75 ದಿನಗಳ ಕಾಲ ಅವ್ರನ್ನ ಅದೇ ಹಾಸ್ಪಿಟಲಲ್ಲಿ 2nd ಫ್ಲೋರಲ್ಲಿ ಯಾರಿಗೂ ಅಲೋ ಇರೋದಿಲ್ಲ. CCTV ಕ್ಯಾಮ್ರಾಗಳನ್ನ ಕೂಡ ಆಫ್ ಮಾಡಿಬಿಟ್ಟಿರ್ತಾರೆ. ಒಂದೇ ಒಂದು CCTV ಫುಟೇಜು ರಿಲೀಸ್ ಆಗುತ್ತೆ. ಆ CCTV ಫುಟೇಜ್ ಹೇಗೆ ರಿಲೀಸ್ ಆಯಿತು ಅಂತ ಯಾರು ಕೂಡ ಇವತ್ತಿಗೂ ಆನ್ಸರ್ ಕೊಟ್ಟಿಲ್ಲ. ಅವರು ಸತ್ತ ದಿನವನ್ನು ಅನೌನ್ಸ್ ಮಾಡ್ತಾರೆ. ಯಾವಾಗ ಡಿಸೆಂಬರ್ 5ನೇ ತಾರೀಕು ರಾತ್ರಿ 11:30ಕ್ಕೆ ಸತ್ತಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಒಂದು ದಿನ ಡಿಲೇ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅದಕ್ಕೆ ಮುಂಚೆ ಇನ್ನೊಂದು ಮಾತನ್ನು ಹೇಳೋದನ್ನು ಮರೆತೆ, ಯಾವಾಗ ಪರಪ್ಪನ ಅಗ್ರಹಾರ ಜೈಲಿಂದ ಇವರು ವಾಪಸ್ ಬರ್ತಾರೆ ನೋಡಿ 2015ನಲ್ಲಿ, ಬಂದ ತಕ್ಷಣನೇ ಇವ್ರು ಮಾಡಿದ್ದೇನೆಂದ್ರೆ ಅಮ್ಮ ಸ್ಕೀಮ್ಗಳನ್ನ ಮಾಡ್ತಾರೆ. ಈ ಕೋಮಲವಲ್ಲಿಯಿಂದ ಅಮ್ಮ ಆಗಿದ್ದು ಹೇಗೆ ಅಂತಂದ್ರೆ, ಆಲ್ರೆಡಿ ಇವ್ರ ಮೇಲೆ ಇದ್ದಂಥ ಒಂದು ಕರಪ್ಷನ್ ಕೇಸ್ಗಳು, ಜನಗಳಲ್ಲಿ ಇವ್ರ ಮೇಲೆ ಇದ್ದಂಥ ಒಂದು ಕೆಟ್ಟ ಅಭಿಪ್ರಾಯಗಳೆಲ್ಲ ದೂರ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಐ ಥಿಂಕ್ ಇಂಡಿಯಾದಲ್ಲೇ ಫ್ರೀ ಬೀಸ್ನ ಮೊದಲು ಸ್ಟಾರ್ಟ್ ಮಾಡಿದ್ದು ಇವರೇ ಅಂತ ಅನ್ಸುತ್ತೆ. ಫ್ರೀ ಲ್ಯಾಪ್ಟಾಪ್ಗಳನ್ನ, ಮಿಕ್ಸರ್ಗಳನ್ನ, ಗ್ರೈಂಡರ್ಗಳನ್ನ, ಟಿವಿಗಳನ್ನ, ಈ ರೀತಿ ತಾಳಿ ಇರುತ್ತಲ್ಲ ತಾಳಿಗಳನ್ನ, ಈ ಥರ ಎಲ್ಲ ಫ್ರೀ ಬಿಟ್ಬಿಡ್ತಾರೆ. ಆ್ಯಂಡ್ ಅಮ್ಮ ಇಡ್ಲಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಫೇಮಸ್ ಆಯಿತು. ಹೋಟೆಲ್ಗಳನ್ನ, ಅವ್ರದ್ದೇ ಗೌರ್ಮೆಂಟ್ ಹೋಟೆಲ್ಗಳನ್ನ ಮಾಡೋದು, ಇಡ್ಲಿಗಳನ್ನ 1 ರೂಪಾಯಿಗೆ ಅವ್ರು ಕಮ್ಮಿ ಬೆಲೆಗೆ ಇಡ್ಲಿಗಳನ್ನ ಕೊಡೋದು, ಈ ರೀತಿಯೆಲ್ಲ ಮಾಡಿ ಜನಗಳ ಮನಸ್ಸಲ್ಲಿ ಅಮ್ಮ ಆಗ್ತಾರೆ ಜಯಲಲಿತಾ ಅವರು. 2016ರಲ್ಲಿ ಅವರು ಸಾವು ಯಾವಾಗ ಜನಗಳಿಗೆ ಗೊತ್ತಾಗುತ್ತೋ ಇಡೀ ತಮಿಳುನಾಡು ಮೌನಾಚರಣೆಯನ್ನ ಮಾಡುತ್ತೆ. ಇವತ್ತಿನವರೆಗೂ ಅವರ ಡೆತ್ ಮಿಸ್ಟ್ರಿಯಾಗಿ ಇದೆ. ಯಾಕೆಂತಂದ್ರೆ ಸ್ವಲ್ಪ ಹುಷಾರಿಲ್ಲ ಅಂತ ಹೋದಂಥ ವ್ಯಕ್ತಿ 75 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಸಹ ಡಾಕ್ಟರ್ ಕೊಡ್ತಿರುವಂತ ಒಂದು ರೆಕಮೆಂಡೇಶನ್ ಯಾಕೆ ಶಶಿಕಲಾ ಅವರು ಫಾಲೋ ಮಾಡಲಿಲ್ಲ, ಯಾಕೆ ಇವ್ರನ್ನ ಇಲ್ಲಿಂದ ಲಂಡನ್ಗೆ ಕಳಿಸ್ಕೊಡ್ಲಿಲ್ಲ, ಅಂಡ್ ಒಳಗಡೆ ಏನ್ ನಡೀತಿದೆ ಅನ್ನೋದನ್ನ ಇವರ ಒಂದು ಟೀಮ್, ಯಾರು ಶಶಿಕಲಾ ಮತ್ತೆ ಅವರ ಒಂದು ಗ್ಯಾಂಗ್ ಅಷ್ಟೇ ನೋಡ್ತಿದ್ರು ವಿನಃ ಬೇರೆ ಯಾರಿಗೂ ಅಲೋ ಮಾಡ್ತಿರ್ಲಿಲ್ಲ ಡಾಕ್ಟರ್ನ ಬಿಟ್ಟು. ಯಾಕೆ CCTV ಕ್ಯಾಮ್ರಾಗಳನ್ನ ಯಾಕೆ ಆಫ್ ಮಾಡಿದ್ರು? ಈ ಎಲ್ಲಾ ಪ್ರಶ್ನೆಗಳು ಇವತ್ತಿಗೂ ಸಹ ಪ್ರಶ್ನೆಯಾಗಿ ಉಳ್ಕೊಂಡಿದೆ, ಉತ್ತರ ಸಿಕ್ಕೇ ಇಲ್ಲ. ನೋಡಿ,
ಮಂಡ್ಯದ ಮೇಲ್ಕೋಟೆಯ ಯಾವುದೋ ಒಂದು ಭಾಗದಲ್ಲಿ ಹುಟ್ಟಿದಂಥ ಒಂದು ಹುಡುಗಿ, ಆಕೆ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಒಂದು ದಿನ ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡಲ್ಲಿ ಮುಖ್ಯಮಂತ್ರಿಯಾಗಿ ಸುಮಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತೀನಿ. ಸೊ ಓವರಾಲ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಸುಮಾರು ವಿಷಯಗಳನ್ನ ನಾವು ಎಷ್ಟೋ ಹುಡುಕಿದ್ರು ಕೆಲವು ವಿಷಯಗಳು ಆಚೆಗೆ ಬರೋದಿಲ್ಲ. ಯಾಕೆ ಅಂತಂದರೆ ಅವರು CM ಆಗಿದ್ದಂಥ ಕಾರಣಕ್ಕೆ ಅವ್ರ ಕಂಟ್ರೋಲಲ್ಲಿ ಮೀಡಿಯಾವನ್ನ ಇಟ್ಕೊಂಡಿದ್ರು. ಅದಕ್ಕೊಂದು ಎಕ್ಸಾಂಪಲ್ ಏನಂದರೆ, ಅವರು ಮದುವೆ ಮಾಡಿರ್ತಾರಲ್ಲ ಸುಧಾಕರ್, ಅವರ ಮದುವೆಯ ಯಾವುದೇ ಒಂದು ವಿಡಿಯೋ ಕ್ಲಿಪ್ಗಳು ಸಿಗಲಿಲ್ಲ. ಜಸ್ಟ್ ಫೋಟೋಸ್ಗಳು ಸಿಕ್ತು. ಅವರು ಈ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಒಳ್ಳೆ ಸೀರೆಗಳನ್ನೆಲ್ಲ ಹಾಕ್ಕೊಂಡು ಸುಮಾರು ಜನ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿರುವಂಥ ಒಂದು ಫೋಟೋಸ್ಗಳು ಸಿಕ್ತು. ಶಶಿಕಲಾ ಅವರು ಕೂಡ ಅದರಲ್ಲಿದ್ದಾರೆ. ಆಗಿನ ಕಾಲದಲ್ಲಿ ಏನಾದರೂ ಮೀಡಿಯಾ ಇದ್ದಿದ್ರೆ ತುಂಬ ವಿಷಯಗಳು ಆಚೆಗೆ ಬರ್ತಿತ್ತೇನೋ. ಮೀಡಿಯಾ ಕವರೇಜ್ ಕಮ್ಮಿ ಇತ್ತು. ಈ ವಿಡಿಯೋಗೆ ಕನ್ಕ್ಲೂಷನ್ನ ಕೊಡೋಕ್ಕಾಗಲ್ಲ, ಯಾಕಂದರೆ ಅವರ ಸಾವಿಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಬಟ್ ಆ್ಯಸ್ ಪರ್ ಮೆಡಿಕಲ್ ರೆಕಾರ್ಡ್ ಅವ್ರದ್ದು ಹಾರ್ಟ್ ಅಟ್ಯಾಕ್ ಅಂತ ಒಂದು ಮಾಹಿತಿ ಇದೆ. ಇನ್ನೂ ಸುಮಾರು ವಿಷಯಗಳಿದೆ, ಅದ್ರ ಬಗ್ಗೆ ಹೇಳ್ತಾ ಹೋದರೆ ಅವರು ಒಂದು ಮೂವಿನೇ ಮಾಡಿಬಿಟ್ಟಿದ್ದಾರೆ. ಸುಮಾರು ವಿಷಯಗಳಿದೆ. ನಿಮ್ಗಳಿಗೇನಾದರೂ ಕೆಲವು ವಿಷಯಗಳು ವೆರಿ ಇಂಪಾರ್ಟೆಂಟ್ ವಿಷಯಗಳು ಗೊತ್ತಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋಗೆ ನೀವು